ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ಲಬ್ಧ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು? ಈಗ ಸಾಧನಾ ಅಧ್ಯಾಯದಲ್ಲಿ ಏನಂತ ಶುರುವಾಯಿತು? ಅದೇ ತಾನೇ ಫಸ್ಟ್ ಆಗ್ತಿರೋದು. ಪ್ರಾಣಗತಿಶ್ಚ ಅಜ್ಞಾದಿಗತಿ ಶ್ರುತೇಶ್ಚ ತದಂತರ ಪದಿಪತ್ತು ಮೊದಲನೇ ಸೂತ್ರ ಆಗಿತ್ತಾ? ಶರೀರಾಂತರ ಪ್ರಪತ್ತಿಪತ್ತು ಮೊದಲನೇ ಪಾದ ಆಗಿತ್ತಲ್ಲ ಆಗಲೇ. ಅದಾಗ್ತದೆ. ಸಂಧೇಯ ಸೃಷ್ಟಿರಾಹಿ ಅದಾಗ್ಬೋದು. ದ್ವಿತೀಯ ಪಾದವ್ರಿಗೆ ಏನು ಬಂದಿದೆ? ಭಕ್ತ್ಯರ್ಥಂ, ಭಕ್ತಿಗೋಸ್ಕರವಾಗಿ ಭಗವನ್ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಏನು ಭಗವನ್ ಮಹಿಮೆ ಏನು ಅಂದರೆ, ನಾವು ಅಸ್ವತಂತ್ರರು, ಪರಮಾತ್ಮ ಸ್ವತಂತ್ರ. ಅದೆಲ್ಲಿ ಗೊತ್ತಾಗತ್ತೆ? ಸಂಧೇಯ ಸೃಷ್ಟಿರಾಹಿ, ಸ್ವಪ್ನ ದೃಷ್ಟಾಂತದಲ್ಲಿ ಗೊತ್ತಾಗತ್ತೆ ಅಂತೇಳಿ. ಅದಕ್ಕೆ ಎಲ್ಲರ ಅನುಭವಕ್ಕೂ ಬರ್ತಕ್ಕಂಥ ವಿಚಾರ. ವಿದ್ವಾಂಸರು, ಪಾವರರು, ಯಾರೇ ಆಗಿರಲಿ ಎಲ್ಲರಿಗೂ ಗೊತ್ತಾಗ ಅಂಶ ಹೇಳಿ. ಅದಾದಮೇಲೆ ಸ್ವಪ್ನದಲ್ಲಿ ಕಂಡ ಪದಾರ್ಥ ಇಲ್ಲ ಅಂದ ಮಾತ್ರಕ್ಕೆ ಸುಳ್ಳು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಸ್ವಪ್ನದ ಪದಾರ್ಥ ಅಲ್ಲಿತ್ತು, ಈಗಿಲ್ಲ ಅಷ್ಟೇ ಹೊರತು ಏನಿಲ್ಲ ಅದು ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿಲ್ಲ ಇದು. ಅದಾಯ್ತು. ಕೇನ ಸಾಧನೇನ, ಹಾಗಿದ್ದರೆ ಅದಕ್ಕೂ ಏನು ಉಪಾದಾನ ಕಾರಣ ಯಾವುದೀಗ? ಸ್ವಪ್ನದಲ್ಲಿ ಕಂಡ ವಸ್ತುವಿಗೆ ಉಪಾದಾನ ಕಾರಣ ಅಂದರೆ ಮಾಯಾ ಮಾತ್ರ. ಮಾಯಾ ಅಂದರೆ ವಾಸನ. ಮಾಯಾ ಮಾತ್ರ ಒಂದರ್ಥ, ಮಾಯಾ ಮಾತ್ರ. ಇನ್ನು ನಿಮಿತ್ತ ಕಾರಣ ಯಾವುದು ಅಂದರೆ ಮಾಯಾ ಮಾತ್ರ, ಭಗವಂತನ ಇಚ್ಛೆ. ಎರಡರ್ಥ ಅದಕ್ಕೆ. ಒಂದು ಈ ಕಾರಣ ಯಾವುದು, ಆ ಕಾರಣ ಯಾವುದು. ಬಟ್ಟೆ ಯಾರು ಮಾಡಿದರು, ನೂಲು ಯಾವುದು, ಹತ್ತಿದ್ದು, ಅದು ಉಪಾದಾನ ಕಾರಣ. ಮಾಡಿದವರು ಯಾರು, ಕುಂಬಾರ. ಅದನ್ನ ಹೇಳಬೇಕಾದ್ರೆ ಆ ದೃಷ್ಟಿಯಲ್ಲಿ ಎರಡಕ್ಕೂ ಬರ. ಇದು ಸೂತ್ರದ ವಿಶೇಷತೆ. ಅವೆಲ್ಲ ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಅದು ಮಾಯಾ ಮಾತ್ರ. ಯಾತಕ್ಕೆ ಅಂತ ಕೇಳಿದರೆ ಸ್ಪಷ್ಟತೆ ಇಲ್ಲ. ಎಂಥ ಕ್ಲಾರಿಟಿ ಕನಸಿಗಿದ್ರೂ ಕೂಡ ಎಚ್ಚರದ ಕ್ಲಾರಿಟಿ ಅದಕ್ಕೆ ಬರೋದಿಲ್ಲ. ಚಂದ್ರನ ಬೆಳಕು ಎಷ್ಟೇ ಚೆನ್ನಾಗಿರಲಿ ಸುಳ್ಳಲ್ಲ ಅದು. ಸೂರ್ಯನ ಬೆಳಕಿನ ಕ್ಲಾರಿಟಿ ಬರಲ್ಲ ಅದು. ಬೆಳದಿಂಗಲ್ಲಿ ದೂರದ ಪದಾರ್ಥ ನೋಡ್ದ ಅಂದರೆ ಅದಕ್ಕೆ ಅದು ಗ್ಯಾರಂಟಿ ಅಲ್ಲ. ಅದು ನಿಶ್ಚಿತ ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ. ಅದು ಸೂರ್ಯನ ಬೆಳಕಲ್ಲಿ ನೋಡಿದೆ ಮತ್ತೆ ಪ್ರಶ್ನೆ ಮಾಡಲ್ಲ. ಚಂದ್ರನ ಬೆಳಕಲ್ಲಿ ಅದಕ್ಕೆ ಯಾವಾಗ ನೋಡಿದೆ, ಎಷ್ಟೊತ್ತಾಗಿತ್ತು ಚಂದ್ರ, ಬೆಳದಿಂಗಳೋದಲ್ಲ ಆಗಿದೆ ನೋಡಿ, ಸರಿ ಅವ್ನು ಹೇಳೋದು ಸರಿಯಲ್ಲ, ಒಪ್ಪಕ್ಕೆ ಬರೋದಿಲ್ಲ. ನೋಡಿರ್ಬೋದಷ್ಟೇ, ಇವ್ರನ್ನೇ ನೋಡಿಲ್ಲ ಅವನು, ಆದ್ದರಿಂದ ಅವನು ಸಾಕ್ಷಿ ಅಲ್ಲ. ಅಷ್ಟು ಮುಗಿತು. ಸೂರ್ಯನ ಬೆಳಕಲ್ಲಿ ಇನ್ಯಾವ ಬೆಳಕು ತರಬೇಕು, ಅದು ಬಿಟ್ಟರೆ ಅದು ಅಲ್ಟಿಮೇಟ್. ಆ ಅರ್ಥದಲ್ಲಿ ನಾವು ಮಾಯಾ ಮಾತ್ರ ಅಂತೂ ಇದು ಸರಿಯಿಲ್ಲ. ಬೆಳಕಿದೆ, ಈ ಕ್ಲಾರಿಟಿ ಇಲ್ಲ. ಯಾವ ಕ್ಲಾರಿಟಿ? ಸೂರ್ಯ ಬೆಳಕಿನ ಕ್ಲಾರಿಟಿ ಇಲ್ಲ. ಅದೇ ರೀತಿ ಎಚ್ಚರದ ಕ್ಲಾರಿಟಿ ಕನಸಲ್ಲಿ ಇರೋದಿಲ್ಲ. ಆದ್ದರಿಂದ ಅದು ಈ ಬಾಹ್ಯ ಉಪಾದಾನದಿಂದ ಬಂದಿದ್ದಲ್ಲ, ಅದು ಬೇರೆ ಉಪಾದಾನ. ಯಾವ ಉಪಾದಾನ ಅಂತ ಕೇಳಿದ್ರೆ ವಾಸನ. ಕಾರ್ಸ್ತೇನ ಅನಭಿವ್ಯಕ್ತ ಸ್ವರೂಪತ್ವ. ನಮಗೆ ಸೀಮೆ ಎಣ್ಣೆ ಕಾಣುತ್ತೆ, ಗೊತ್ತಾಯ್ತಾ? ಸೀಮೆ ಎಣ್ಣೆಗೆ ಹಾಕಿದ ವಾಸನೆ ಬಂತು, ಗೊತ್ತಾಯಿತು. ಇನ್ನೊಂದು ಸಲ ಸೀಮೆ ಎಣ್ಣೆ ಹಾಕಿಲ್ಲ, ಅದಕ್ಕೆ ಸುಮ್ಮನೆ ತೊಗೊಂಡು ವಾಸನೆ ಬಂದಿದೆ. ಯಾಕೆ ಕೈಯೊಳಗೆ ಮುಟ್ಟಿದ್ನಲ್ಲ, ಆ ವಾಸನೆ ಬಸಿರುವಾಗಿ ಇದು ಕಣ್ಣಿಗೆ ಕಾಣೋದಿಲ್ಲ. ಇದು ವಾಸನೆ ಮತ್ತು ಕಣ್ಣಿಗೆ ಕಾಣಬೇಕಾಗಿಲ್ಲ. ವಾಸನೆ ಯಾವುದಕ್ಕೆ ಬರುತ್ತೆ? ಯಾವಾಗಲೂ ಮೂಗಿಗೆ. ಸೀಮೆ ಎಣ್ಣೆ ಇರೋದು ಕಣ್ಣಿಗೆ ಕಾಣುತ್ತೆ, ವಾಸನೆ ಮೂಗಿಗೆ ಬರುತ್ತೆ. ಅಲ್ಲಿ ಅದು ಸಂಬಂಧಪಟ್ಟ ಇಂದ್ರಿಯನೇ ಇದು ಮಾಡಬೇಕು. ಏನು ಮಾಡಬೇಕು? ರಿಸೀವ್ ಮಾಡಬೇಕಾದ್ದರಿಂದ ಅಲ್ಲಿ ಆಗಿಲ್ಲ. ಆ ಅರ್ಥದಲ್ಲಿ ಎಂದೂ ಕೂಡ ಇದು ಪೂರ್ತಿ ಸುಳ್ಳಾಗಿದ್ದರೆ ಇದೇ ಬೇಕಿರಲಿಲ್ಲ. ಎಫೆಕ್ಟ್ ಏನೇನೋ ಕಾರಣ ಇದೆ, ಸುಳ್ಳಾಗ್ತಿತ್ತು. ಸ್ವಪ್ನ ಸತ್ಯ ಅಂಬೋದು ನಿಜ. ಅದು ಜಾಗ್ರದ ಅವಸ್ಥೆಯಲ್ಲಿ ಕಂಡ ವಸ್ತುವಿನಂತೆ ಅಲ್ಲ. ಈ ಕಡೆ ಸುಳ್ಳು ಅಲ್ಲ, ಈ ಕಡೆ ಇದು ಪೂರ್ಣ ಸತ್ಯನೂ ಅಲ್ಲ. ಒಂದು ಸತ್ಯತೆ ಇದೆ, ವಸ್ತುವಾಗಿ ಸತ್ಯ. ಆದರೆ ಹೊರಗಿನ ವಸ್ತು ಅದಲ್ಲ. ಅದಕ್ಕೆ ಹೇಳ್ತಾರೆ, ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ, ಸ್ವಪ್ನೆ ಗಜಾದಿ ದರ್ಶನಂ ಚೇತ್ ತದ್ ಯಥಾರ್ಥಮೇವ ತೇಷಾಮ್ಯತ್ ಬಾಹ್ಯತ್ವ ಜ್ಞಾನಂ ಸ ವಿಪರ್ಯಯ. ಯಾನು ಹೊರಗಿನ ಆನೆ ಬಂತು ಅಂತ ತಿಳ್ಕೊಂಡ್ರೆ ಅದು ಭ್ರಮೆ. ಆನೆ ಬಂದಿದ್ದು ಸತ್ಯ. ಚಿತ್ರದಲ್ಲಿರೋ ಆನೆ ಎಂಬ ಸತ್ಯ ನೀಟಾಗಿ ಬರೆದಿದ್ದಾನೆ. ಆದರೆ ಈ ಆನೆ ಅಲ್ಲ ಇದು, ಅದು ನಿಜ. ಎರಡೂ ಇದೆ. ಸೊ ಚಿತ್ರದಲ್ಲಿ ಬರೆದ ಆನೆ ಹಾಗೂ ಕನಸಲ್ಲಿ ಕಂಡ ಆನೆ ಹಾಗೆ. ಇದು ಇದಕ್ಕೇನ ವಾಸನ ಅಂತ ಕೇಳಿದರೆ ಪೇಪರ್ಲ್ಲಿ ಬರೆದಿದ್ದಾನೆ ಅಷ್ಟೇ. ಅಲ್ಲಿರೋದು ಆ್ಯಕ್ಚುಲಿ ರಕ್ತ ಮಾಂಸದ ಆನೆ ಅಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ಇದೆ. ಇದನ್ನು ಅನಲೈಸ್ ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಅನುಭವಕ್ಕೆ ಎಷ್ಟು ಡೀಟೇಲ್ ಆಚಾರ್ಯ ಬರೀತಾರೆ. ಇನ್ಯಾರು ಜನ ಇವತ್ತಿಗೂ ಗೊತ್ತಿಲ್ಲ ಆಶ್ಚರ್ಯ. ಆಚಾರ್ಯ ಏನು ಹೇಳಿದ್ದಾರೆ, ಬರೀ ಬೈಯೋದು ಇರೋದು ಅದರಲ್ಲಿ ನಡೀತಿದೆ ಹೊರತು ಶುರು ಮಾಡ್ತಾರೆ ಎಲ್ಲೆಲ್ಲೋ ಹೋಗುತ್ತೆ, ಅದು ತಿಳಿಯೋದೇ ಇಲ್ಲ. ಸರಿಯಾಗಿ ಅದು ಕುತ್ಕೊಂಡು ಓದಿದರೆ ಚೇಂಜ್ ಮಾಡೋ. ಇವತ್ತು ವಾಕ್ಯಾರ್ಥಗಳನ್ನ ಚೇಂಜ್ ಆಗೋ ಚಾನ್ಸ್ ಇಲ್ಲ. ಪ್ರತಿಯೊಬ್ಬರಿಗಿರೋದೇನೋ ನಾನು ಸರಿಯಾಗಿ ನಾನು ಗೆದ್ದೆ ಅಂತ ಇರುತ್ತೆ. ಆದ್ದರಿಂದ ಇನ್ನೊಬ್ಬರಿಗೆ ಚಾನ್ಸಸ್ ಸಿಗೋದಿಲ್ಲ ಸರಿಯಾಗಿ ಹೇಳೋದಕ್ಕೆ. ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಏನಂತ? ಅನಾದಿ ಮನೋಗತಾನ್ ಸಂಸ್ಕಾರಾನ್ ಸ್ವೇಚ್ಛಾ ಮಾತ್ರ. ಎರಡು ಅಕ್ಷರ ಬಂದೋಯ್ತು ಈಗ. ಅನಾದಿ ಮನೋಗತಾನ್ ಸಂಸ್ಕಾರಾನ್ ಮಾಯಾ ಮಾತ್ರಂ, ಸ್ವೇಚ್ಛಾ ಮಾತ್ರೇಣ ಮಾಯಾ ಮಾತ್ರಂ.
ಎರಡರ್ಥನೂ ಬರ್ತದೆ ಗೊತ್ತಾಯ್ತು. ಮಾಯ ಅಂದರೆ ಭಗವಂತನ ಇಚ್ಛೆ. ಸಂಭವಾಮಿ ಆತ್ಮಮಾಯಯ ಅದು ಇದೆ. ಸ್ವೇಚ್ಛಾ ಮಾತ್ರೇಣ ಪ್ರದರ್ಶಯತಿ ನಾಣ್ಯೇನ. ಅಲ್ಲಿ ವಾಸನ ಇದೆ, ಎಲ್ಲ ಇದೆ, ಬಟ್ ಅವತ್ತೇ ಕಾಣಬೇಕು ಅಂತ ಯಾರು ಹೇಳ್ತಾರೆ? ಅದು ದೇವ್ರ ಕೈ. ವಾಸನ ಇಲ್ಲಿದೆ, ದೇವರು ಅದನ್ನು ಯಾವುದನ್ನು ಮೆಚ್ಯೂರ್ ಆಗಿರುತ್ತೋ ವಾಸನೆ ಬರಹ ಮಾಡ್ತಾನೆ, ಆ ರೀತಿಯೇ ತೋರಿಸ್ತಾನೆ. ಪ್ರದರ್ಶಯತಿ ನಾಣ್ಯೇನ ಸಾಧನೇನ, ಬೇರೆ ಸಾಧನ ಬೇಕಿಲ್ಲ, ತಾನೇ ಮಾಡ್ತಾನೆ. ಯಾವ ಕಾಲಕ್ಕೂ ಬೇಕಿಲ್ಲ, ಇದಕ್ಕೂ ಬೇಕಿಲ್ಲ ಅಂತ ಅರ್ಥ. ಸಮ್ಯಕ್ ಅನಭಿವ್ಯಕ್ತತ್ವ ಬ್ರಹ್ಮಾಂಡೇಚ. ಸಮ್ಯಕ್ ಅನಭಿವ್ಯಕ್ತತ್ವ ಬ್ರಹ್ಮಾಂಡೇಚ ಮನೋಗತಾಂ ಸಂಸ್ಕಾರಾನ್. ಇದಕ್ಕೆ ಅರ್ಥ ಬಂತೀಗ. ಮಾಯಾ ಮಾತ್ರ ಮನೋಗತಾನ್ ಸಂಸ್ಕಾರಾನ್ ಸಂಸಾರಾನ್ ಸ್ವೇಚ್ಛೆಯ ಪರಮೇಶ್ವರ ಪ್ರದರ್ಶಯತಿ ಜೀವಾಯ ಸ ಸ್ವಪ್ನ ಇತಿ ಗೀಯತೆ. ಇದನ್ನು ಸ್ವಪ್ನ ಅಂತ ಕರೀತಾರೆ ಹೊರತು ಸುಳ್ಳು ಅಂತ ಕರಿಕೂಡದು. ಯದನ್ಯಥಾತ್ವಂ ಜಾಗ್ರತ್ವಂ ಸಾ ಭ್ರಾಂತಿಸ್ತತ್ರ ತತ್ಕೃತ. ಅದು ಹೊರಗಿಂದು ಅಂತ ತಿಳ್ಕೊಳ್ಳೋದು ಮಾತ್ರ ಭ್ರಾಂತಿ ಹೊರತು ಅದು ಆನೆ ಭ್ರಾಂತಿ ಅಲ್ಲ, ವಸ್ತು ಭ್ರಾಂತಿ ಅಲ್ಲ. ಅನಭಿವ್ಯಕ್ತ ರೂಪತ್ವಾತ್ ನಾಣ್ಯ ಸಾಧನ ಭವೇತಿ. ಬೇರೆ ವಸ್ತುಗಳು ಬೇಕಿಲ್ಲ, ಆದ್ದರಿಂದ ಸೃಷ್ಟಿ ಮಾಡೋದಕ್ಕೆ ಅಗತ್ಯತೆ ಇಲ್ಲೇ ಇಲ್ಲ, ಸಾಕು. ಓ ಸೂಚಕಶ್ಚ ಹಿ ಶ್ರುತೆ ರಾಚಕ್ಷತೆ ಚ ತದ್ವಿಧ ಓಂ. ಇದು ಇನ್ನೊಂದು ಪಾಯಿಂಟ್. ಈಗ ಸ್ವಪ್ನ ಸತ್ಯ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೂಡ ಕೊಡ್ತಾರೆ. ಏನು ಕಾರಣ ಅಂದರೆ ಸೂಚಕ. ಸ್ವಪ್ನದ ಸೂಚನೆ ಆಗುತ್ತೆ, ಅದು ನಡೆಯುತ್ತೆ. ಅಂದಮೇಲೆ ಏನರ್ಥ? ಸುಳ್ಳಿಂದ ಸೂಚನೆ ಆಗುತ್ತಾ? ಏನಾಗಬೇಕು? ಯಾವಾಗಲೂ ಕೂಡ ಸತ್ಯ ಪದಾರ್ಥನೇ ಆಗಿರ್ಬೇಕು. ಅವ್ರು ಸಿಗ್ನಲ್ ಹಾಕಿದ್ದಾರೆ. ಸಿಗ್ನಲ್ಲೇ ಪೋಸ್ಟ್ ಆಫೀಸ್ ಅಲ್ಲ, ಪೋಸ್ಟ್ ಆಫೀಸಲ್ಲಿ ಸಿಗ್ನಲ್ ಹಾಕಿರ್ತಾರೆ. ಅದು ಪೋಸ್ಟ್ ಆಫೀಸ್ ಅಲ್ಲ, ಬಟ್ ಪೋಸ್ಟ್ ಆಫೀಸ್ ಸೂಚನೆ ಮಾಡುತ್ತೆ ಈ ಕಡೆ ಪೋಸ್ಟ್ ಆಫೀಸ್ ಇದೆ ಅಂತ. ಅದೇ ರೀತಿಯಲ್ಲಿ ಶಕರಗಳು ಏನು ತೋರಿಸುತ್ತೆ ನಮಗೆ? ಸ್ವಪ್ನ ಕೂಡ ಶಕರನೇ ಒಂದು ರೀತಿ. ಸ್ವಪ್ನಗಳಿಂದ ಫಲ ಹೇಳಕ್ಕೆ ಬರುತ್ತೆ. ಅದು ಸ್ವಪ್ನಾವಸ್ಥೆ. ಎತ್ತರದಲ್ಲಿ ನೋಡೋಕ್ಕೂ ಬರುತ್ತೆ. ಕೆಲವೊಂದು ಮೋಡ ಮಳೆ ಬರುತ್ತೆ, ಎಲ್ಲ ಕನಸು ಬಿಡ್ಬೇಕು. ಅದಕ್ಕೆ ದೊಡ್ಡ ಮೋಡ ಇದೆ, ಇವತ್ತಿನ ಮೋಡ ಬೇರೆ ಬರೆ ಇರುತ್ತೆ, ಸಾಮಾನ್ಯ ಸತ್ಯನೂ ಆಗುತ್ತೆ. ಕೆಲವೊಂದು ಸುಳ್ಳು ಆಗ್ಬೋದು. ಹೌದು, ಎಲ್ಲ ಕಡೆ ಬರುತ್ತೆ. ಐದರೇ ಅಷ್ಟೇ. ತುಂಬ ನಾವು ಓದಿರೋದು ಅದಾದ್ರಿಂದ ಗೊತ್ತಾಗುತ್ತೆ. ತುಂಬ ಕಡೆ ಬಂದರೆ ಕೂತ್ರ ಇದು ಒಂದೇ ಕಡೆ ಹೇಳ್ಬಿಡ್ತಾರೆ. ಈಗ ಈ ಪರವಿದ್ಯಾ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ನಿರ್ಣಯ ಇದೆ. ಎನಿಥಿಂಗ್ ನೀವು ಕೇಳಿದ್ರೆ ಉತ್ತರ ಇದೆ ಅದರೊಳಗೆ. ಎಲ್ಲ ತತ್ವಗಳು ಇಲ್ಲಿ ಸಿಕ್ಕರೆ ದೃಷ್ಟಾಂತ ಸಿಗೋದೆಲ್ಲ ಎಲ್ಲಿ? ಮಹಾಭಾರತ ತಾತ್ಪರ್ಯ ಕಂಪ್ಲೀಟ್ ಸಿಗೋದು. ಅದಕ್ಕೆ ಎರಡು ನಿರ್ಣಯಗಳೇ. ಇದು ಬ್ರಹ್ಮಸೂತ್ರಾರ್ಥ ನಿರ್ಣಯ, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದಕ್ಕೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಅಂದರೆ, ಸಮಸ್ತ ಶಾಸ್ತ್ರಾರ್ಥ ಅಂದರೆ ಬ್ರಹ್ಮಸೂತ್ರ, ಅದಕ್ಕೆ ನಿರ್ಣಯ ಅಂತ ಹೇಳಿದ್ರೆ ವಿಶೇಷ. ಅದು ಹೇಗೆ? ಸದೃಷ್ಟಾಂತ ವಿತ್ ಎಕ್ಸಾಂಪಲ್ ಇದು. ಈಗ ನಮಗೆ ಎರಡೂ ಓದ ಕನ್ಫರ್ಮ್ ಆಗುತ್ತೆ. ಇದನ್ನ ಓದೋರು ಅದನ್ನ ಓದಲ್ಲ, ಅದನ್ನೋದು ಇದನ್ನ ಓದೋದಿಲ್ಲ. ಎರಡೂ ಓದೋರು ಭಾಳ ಜಾಸ್ತಿ. ಈಗ ಏನು ನಿರ್ಣಯ ಆಗುತ್ತೆ? ಅದು ನಾವು ಕರ್ಕೋಬೇಕಾದ್ರೆ, ಡಾಕ್ಟರ್ ಅಂತ ಕರ್ಕೋಬೇಕಾದ್ರೆ ಟೆಕ್ಸ್ಟ್ ಮಾಡಿರ್ಬೇಕಾದ್ರೆ, ಮಾಧ್ವ ಅಂತ ಕರ್ಕೋಬೇಕಾದ್ರೆ ಆಚಾರ್ಯ ಅಂತ ಓದಿರಬೇಕು, ಕೇಳಿರಬೇಕು. ಬರೀ ಇದನ್ನ ಹಾಕೊಂಡು ಬ್ರ್ಯಾಂಡ್ ಆಗುತ್ತೆ ಹೊರತು ಅದು ಇದು ಕೆಲಸಕ್ಕೆ ಬರೋದಿಲ್ಲ. ಅದು ಎಲಿಜಿಬಿಲಿಟಿ ತೋರಿಸುತ್ತೆ ಅಷ್ಟೇ, ಎಲಿಜಿಬಿಲಿಟಿ ಅವ್ರು ಆಗಿದ್ದಕ್ಕೆ. ಬಟ್ ಅದು ಓದಿದಾಗ ಮಾಧ್ವನಾಗೋದು ದೀಕ್ಷೆ. ಸೋಜಿದ ತಕ್ಷಣ ಸ್ಟೂಡೆಂಟ್ ಡಾಕ್ಟರ್ ಆಗೋದಿಲ್ಲ, ಕೋರ್ಸ್ ಮುಗಿಸಿದ ಮೇಲೆ ಡಾಕ್ಟರ್ ಆಗ್ತಾನೆ. ಹಾಗೆ ನಮಗೆ ಸೀಟ್ ಸಿಕ್ಕಿದೆ, ಸಂತೋಷ ಪಡೋದು. ಸೀಟ್ ಸಿಕ್ಕಾಗ್ಲಿಕ್ಕ ಈಗ ಅದು ಉಪಯೋಗ ಮಾಡ್ಕೋಬೇಕು. ಇವರು ಸೀಟ್ ಸಿಕ್ಕಿದ್ದನ್ನೇ ಫೈನಲ್ ಅಂತ ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ ತಪ್ಪಾಗುತ್ತೆ. ಏನ ಸೂಚಕ, ಏನು ಸೂಚಕ ಅಂತ ಪ್ರಶ್ನೆ. ಸೂಚಕಶ್ಚಿ ಶ್ರುತೇ, ಶ್ರುತಿಗ ಅಂತ ಯಾರೋ ಹೇಳಿದ್ದಾರೆ, ಶ್ರುತಿನೇ ಹೇಳ್ತಾ ಇದೆ. ಆಚಕ್ಷತೆ ಚ ತದ್ವಿಧ, ತಿಳಿದವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ಸ್ವಪ್ನ ಸೂಚನೆ ಏನೋ ಬಂತು, ಏನಾಯ್ತು ಅಂತ ಕೇಳಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಾಗಲ್ಲ. ತದ್ವಿಧ, ಸ್ವಪ್ನಶಾಸ್ತ್ರ ತಿಳಿದವರು ಇದ್ದಾರೆ, ಅವ್ರು ಹೇಳ್ತಾರೆ, ಇವ್ರು ಕೇಳಬಾರ್ದು. ಹೊಟ್ಟೆ ನೋವಾಗಿರೋದು ಇವನಿಗೆ ನಿಜ, ಕಾರಣ ಹುಡುಕಿ ಹೇಳ್ಬೇಕಾದ್ರೆ ಆತ ಹೇಳ್ತಾರೆ. ಡಾಕ್ಟ್ರಿಗೆ ಬಿಟ್ಟಿದ್ದು, ಇವ್ರಿಗೆ ಬಿಟ್ಟಿದ್ದಲ್ಲ. ಸ್ವಪ್ನ ನೋಡೋದು ನಾವಾದರೂ ಕೂಡ ಫಲ ನಿರ್ಣಯ ಯಾರು ಮಾಡ್ಬೇಕದನ್ನು? ಸ್ವಪ್ನ ವಿಧ ಮಾಡಬೇಕು. ಸಾಧನಾಂತರಾಭಾವೇಪಿ ಭಾವಾಭಾವ ಸೂಚಕತ್ವೇನ ಚ ಈಶ್ವರೋ ದರ್ಶಯತಿ. ಪರಮಾತ್ಮ ಏನು ಮಾಡ್ತಾನೆ? ಭಾವಾಭಾವ ಸೂಚಕತ್ವೇನ. ಒಂದು ಕೆಲಸ ಏನೋ ಅಂದ್ಕೊಂಡಿದ್ದ, ಮಲಗಿದ್ದ, ಕನಸು ಬಿತ್ತು, ಅದ್ರಲ್ಲಿ ಆಗುತ್ತೆ ಅಂತ ಕೆಲಸದ ಆಗೋದಿಲ್ಲ ಅಂತ ಸೂಚನೆ. ಆಗುತ್ತೆ ಅಂತ ಆಗೋದಿಲ್ಲ ಅಂತಲೂ ಆಗ್ಬೋದು. ಆ ಥರ ಇದೆ. ಒಂದು ದೃಷ್ಟಾಂತ ಕೊಡ್ತಾರೆ. ಯಥಾ ಕಾಮಸು ಕರ್ಮಸು ಕಾಮ್ಯೇಶು ಸ್ತ್ರಿಯಂ ಸ್ವಪ್ನೆ ಅಭಿಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯ ತಸ್ಮಿನ್ ಸ್ವಪ್ನ ನಿದರ್ಶನೆ ಇತ್ಯಾದಿ ಶ್ರುತೇ. ಯಾವುದೋ ಒಂದು ಕಾಮ್ಯ ಕರ್ಮ ಮಾಡಿದ್ದ, ಯಾವುದೋ ಫಲ ಮಾಡಬೇಕು ಅಂತ ಮಾಡಿದ್ದ, ಕನಸು ಬಿತ್ತು. ಗೊತ್ತಾಯ್ತಾ? ಇವತ್ತು ಎಷ್ಟೋ ಕಥೆಗಳು ಕೇಳ್ತೇವೆ. ಕನಸನ್ನು ಹೇಳಿದ್ರು ಮುಂದೆ ಆಯಿತು ಅಂತ ಕೇಳ್ತೇವೆ. ರಾಯರು ಅವರು ಅನುಗ್ರಹ ಆಗಿದ್ದು ಕೂಡ ಒಬ್ಬ ಮಗು ಹುಟ್ಟುತ್ತೆ ಅಂತ ತಿಮ್ಮಣ್ಣಪಟ್ಟ ದಂಪತಿಗಳಿಗೆ ಸ್ವಪ್ನದ ಹೇಳಿದರು ಅಂತಾನೆ ಹೇಳ್ತಾರೆ. ನಡೆದಿದೆ ಅದೆಲ್ಲ. ಸಮೃದ್ಧಿಂ ತತ್ರ ಜಾನೀಯ,
ಒಬ್ಬ ಸ್ತ್ರೀಯಮ್ಮ ಅಂತ ಹೇಳಿದರೆ ಒಬ್ಬ ಸುವಾಸಿನಿ ಸ್ತ್ರೀಯನ್ನು ಕಂಡ್ರೆ ಗೊತ್ತಾಯ್ತಾ ಕೆಲಸ ಆಗುತ್ತೆ ಅಂತ ಇದ್ರ ಪ್ರಕಾರ ಬಂತಲ್ಲ ಸೆಂಟ್ ಅಂತ ಬಂದಾಗ ಮೆಸೇಜ್ ಸಿಕ್ಕಾಗಲಿ. ಎರಡನೇದು ತಸ್ಮಿನ್ ಸ್ವಪ್ನ ನಿದರ್ಶನ, ಸ್ವಪ್ನದಲ್ಲಿ ಕಂಡ ಸೂಚನೆ ಇಂಥ ಸೂಚನೆ ಕಂಡ್ರೆ ಸರಿ, ಇನ್ನೇನೋ ಕಂಡುಬಿಟ್ಟು ಆಗೋದಿಲ್ಲ ಅಂತ. ಅದೆಲ್ಲ ಸ್ವಪ್ನದ ದೊಡ್ಡದು ಇರೋದೆ ಸ್ವಪ್ನಾಧ್ಯಾಯ ಅಂತ ಹೇಳಿ ಅನೇಕ ಇದರಲ್ಲಿ ಬರುತ್ತೆ. ಅದಿಷ್ಟು ಕೂಡ ಮಾಡಿ ಅವ್ರು ಪುಸ್ತಕನೂ ಮಾಡಿದ್ದಾರೆ. ನಮ್ಮಲ್ಲಿ ಕೆಲಸಗಳಾಗಿಲ್ಲ, ಬಹಳ ಕಡಿಮೆ ನಮ್ಮಲ್ಲಿ. ಬೇರೆ ಕಡೆ ಇದ್ದು ಸ್ವಪ್ನದ ಬಗ್ಗೆ ಎಲ್ಲ ಪುರಾಣದ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಪುರಾಣಗಳು, ಜ್ಯೋತಿಷಾಸ್ತ್ರ ಎಲ್ಲದನ್ನು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಧರ್ಮಸಿಂಧು ಅಲ್ಲ, ಬೇರೆ ಪುಸ್ತಕನೇ ಇದೆ ಸ್ವಪ್ನಾಧ್ಯಾಯ ಅಂತ ಹೇಳಿದ್ದೆ. ಸ್ವಪ್ನಾಧ್ಯಾಯ ಅಂಥೇಳಿ ಎಲ್ಲ ಪುರಾಣದವರು ಎಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಕೆಲಸ ಮಾಡ್ತಾರೆ ನೋಡಿ ಅದೆಲ್ಲ. ನಮ್ಮ ಕಡೆಯಿಂದ ಆಗಿರೋ ಭಾಳ ತುಂಬ ಕಡಿಮೆ ಆಗಿರೋದು. ಆಮೇಲೆ ಏನಿದ್ರು ಕಾದಾಟ ಬೈದಾಟಗಳೇ ಜಾಸ್ತಿ ಹೊರತು ಇದು ಭಾಳ ಕಡಿಮೆ. ಸಿಕ್ಕಾಬಿಟ್ಟು ಕಷ್ಟಪಡ್ತಾರೆ ತಿಳಿತಾ. ಮತ್ತು ಪ್ರಿಂಟ್ ಕೂಡ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ವಿಷಯ ತರೋದು ಎಷ್ಟು ಕ್ವಾಲಿಟಿನೋ ಅರೇಂಜ್ಮೆಂಟು, ಪ್ರಿಂಟು, ಅದರ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಉಪಯೋಗ ಮಾಡ್ಕೋಬೇಕು. ಅವ್ರಿಗೆ ಏನು ಸಮಸ್ಯೆ ಅವ್ರದ್ದು ಅಂದರೆ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಇದನ್ನು ಹೇಳಕ್ಕೆ ಬರೋದಿಲ್ಲ. ಅದು ಆಚಾರ ಬೇಕಿದಕ್ಕೆ. ಅದನ್ನು ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಉಪಯೋಗ ಕೆಲಸ ಮಾಡ್ತಾ ಇಲ್ಲ ನಾವು. ಅವ್ರಿಗೆ ಡೇಟಾ ಗೊತ್ತಿದೆ, ಅನಾಲಿಸಿಸ್ ಗೊತ್ತಿಲ್ಲ. ಅನಾಲಿಸಿಸ್ ಗೊತ್ತಿದೆ, ಡೇಟಾನೇ ಇಲ್ಲ. ಸೈಟ್ ಇಲ್ಲದೆ ಮನೆ ಕಟ್ಲಕ್ಕೆ ಹೋಗಿತ್ತಿದ್ದೆ, ಅಷ್ಟೇನಾಗಿದೆ. ಹಾಗಾಗಬಾರ್ದು, ಕೆಲಸ ಮಾಡಬೇಕು. ಅದು ಎಷ್ಟು ಇದು ಬರ್ತು ಗೊತ್ತಾಗೋದಕ್ಕೆ. ಇದನ್ನು ನಾವು ಏನಾಗಿದೆ ಅವ್ರು ಬೈತಾನೆ ಇರ್ತಾರೆ, ಸುಳ್ಳು ಓದ್ತಾ ನಾವು ಓದ್ತಾನೆ ಕೂತಿರ್ತೀವಿ. ತೋರಿಸ್ಬೇಕು, ಬಾರಪ್ಪ ತೋರಿಸ್ತೀನಿ ಈಗ, ಅದು ಸಿದ್ಧಿ ನಡಿಬೇಕಾದ್ರೆ. ಅದಕ್ಕೆ ಯಾರ್ಯಾರೋ ಮಾಡೋಕ್ಕೆ ಬರೋದು, ಸಂಸ್ಥೆಗಳ ಕೆಲಸ ತಗೋಬೇಕು. ನಾವು ಮಾಡ್ತೇವೆ ಬಾ, ಅವು ಒಪ್ಪಬೇಕಾಗತ್ತೆ. ಒಪ್ಪಿರ್ಲಿಕ್ಕಾಗೋದು ನೋಡಿ. ನಿನಗೆ ಯಾವ ಕೇಸ್ ಎಷ್ಟು ಬೇಕಾಗಿ ಕೇಸ್ ಕೊಡು, ಈ ರೀತಿ ಯಾರು ಕೊಡ್ತೀವಿ. ಸ್ವಪ್ನ ಯಾವ ಕಾಲಕ್ಕೆ ಬಿಡುತ್ತೆ ಅದು ಇಂಪಾರ್ಟೆಂಟ್. ಮತ್ತೆ ಸ್ವಪ್ನ ಬಿದ್ದಿದ್ದು ಎಷ್ಟು ಮುಖ್ಯನೋ ಯಾವ ಕಾಲಕ್ಕೆ ಬಿತ್ತದು. ಇಡೀ ರಾತ್ರಿಯಲ್ಲಿ ಮಲಗಿದ ತಕ್ಷಣ ಬಿತ್ತು, ಮಧ್ಯರಾತ್ರಿ ಬಿತ್ತು, ಬೆಳಗಿನ ಜಾವ ಬಿತ್ತು, ಆಮೇಲೆ ನಿನಗೆ ಅಫೆಕ್ಟ್ ಬಿದ್ದ ಮೇಲೆ ಏನಾಯಿತು ಎಲ್ಲ ಕೇಳ್ತಾರದು. ಸಿಂಪ್ಟಮ್ಸ್ ಎಲ್ಲ ಔಷಧಿ ಕೊಡ್ತಾರಲ್ಲ ಹಾಗೆ. ಆಮೇಲೆ ತೀರ್ಮಾನ ಮಾಡೋದು. ಅದನ್ನ ಬಿಟ್ಬಿಟ್ಟು ಏನೂ ಹೇಳಬಾರ್ದು. ಹಾಂ, ಮುಂದೇನೀಗ? ಸರಿ ಆಯ್ತು, ಮುಂದೆ. ಹಾಂ, ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು? ಏನು ಬೇಕು ನಿಮಗೆ? ರಾಯರು ಬೇಕು. ರಾಯರ ಫೋಟೋ ನೋಡಿದ್ದೀರಿ, ನಾನು ನೋಡಿದ್ದೀರಿ, ವಾಸನ ಬಂತಲ್ಲಿ. ಆಮೇಲೆ ಮಂತ್ರಾಷ್ಟೇ ಫಲ ನೋಡಿರ್ತೀರಿ, ಎಲ್ಲ ಎಡಿಟ್ ಆಗುತ್ತೆ ಅಲ್ಲಿಗೆ. ಎಡಿಟ್ ಆಗಿಬಿಟ್ಟು ಬಂದ್ಬಿಡುತ್ತೆ ಅಷ್ಟೇ. ಸ್ವಪ್ನದಲ್ಲಿ ಏನೇನೋ ಕಾಣುತ್ತೆ, ಕೋಡು ಗಿಡದ ಕಾಣಿಸುತ್ತೆ. ಕೋಡಿರೋ ಪ್ರಾಣಿ ಬೇರೆ ನೋಡಿದ್ರೆ ಇದು ಬೇರೆ, ಅದು ಎರಡು ಜಾಯಿನ್ ಆಗುತ್ತೆ. ಅದಕ್ಕೆ ವಾಸನ ಅಂತ ಹೇಳಿದರೆ ಟೋಟಲಿ ಅನ್ಹರ್ಡು ಮತ್ತು ಅನ್ಸೀನ್ ಬರೋದೇ ಇಲ್ಲ. ಎಲ್ಲ ಕೆಲವು ಹರಡು, ಕೆಲವು ಸೀನು, ಅವು ಮತ್ತೆ ಎಡಿಟ್ ಆಗುತ್ತೆ. ಮತ್ತೆ ಬೇಸ್ಲೆಸ್ಸೇ ಬರೋದಿಲ್ಲ, ಏನೋ ಒಂದು ಇರಬೇಕಾದ್ರು. ಯಾವುದೇ ಆಗ್ಬೋದು. ಒಟ್ಟು ಒಂದು ಕಾಲಕ್ಕೆ ಇರುತ್ತೆ ಡಂಪ್ ಆಗಿರುತ್ತೆ, ಹುಡುಕ್ತಾ ಸಿಗುತ್ತಲ್ಲ ಆ ಥರ. ಆ ಕಾಲಕ್ಕೆ ಮೆಚ್ಯೂರ್ ಆಗಬೇಕದು. ಅದನ್ನು ಫೋಟೋ ಕ್ಲೀನ್ ಮಾಡಿ ಕೊಡ್ತಾರಲ್ಲ, ನೆಗೆಟಿವ್ ಇಟ್ಕೊಂಡು ಮಾಡ್ತಾರಲ್ಲ ಹಾಗೆ. ನೆಗೆಟಿವ್ ಕೊಟ್ಟು ಹಾಗೆ ಫಿಲ್ಟ್ ತೆಗೆದುಬಿಟ್ರೆ ಅಸಹ್ಯ ಆಗಿಬಿಡುತ್ತೆ. ಆ ನೆಗೆಟಿವ್ ಹಾಗೆ ತೆಗೆದ ಕರೆಕ್ಟಾಗಿ ಬರುತ್ತಲ್ಲ ಬಿದ್ದೋದಾಗ. ಆ ರೀತಿ ಮಾಡ್ತಾರೆ. ಅದು ವಾಸನ. ಅದು ಫಿಲ್ಮ್ ವಾಸನ. ಪ್ರಿಂಟ್ ಬಂದಿದ್ದು ಅದಿದ್ದು ಬರೀ ವಾಸ ಕೊಡೋಕೆ ಅಲ್ಲ. ಒಂದು ನನ್ನ ಫೋಟೋ ಕೊಡ್ತಾ ಇರ್ತೆ, ಫೋಟೋನು ಇಲ್ಲೇ ಯಾತ್ರೋದಿಲ್ಲ, ತಕ್ಕೊಡಿ. ನಾವು ಫ್ರೆಂಡ್ ಫೋಟೋ ಕೊಡಿ, ಇಲ್ಲೇ ಬೇಕು ಫ್ರೆಂಡ್ ಫೋಟೋ. ಇವನಿಲ್ಲ, ಅವ್ನು ಎಲ್ಲ ಹೋಗಿದ್ದಾನೆ, ಅದು ಸತ್ತೇ ಹೋಗಿದ್ದಾನೆ, ಅವ್ನು ಫೋಟೋ ಬೇಕೀಗ. ಬೇಸ್ಲೆಸ್ ಹೋಗು ಅಂತ ಹೇಳ್ಬಿಡ್ತಾರೆ. ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಾರೆ. ಎಷ್ಟು ದುಡ್ಡು ಕೊಡ್ತೀನಿ ಸರಿ, ದಡ್ಡ ಅಂತ ಪ್ರೂವ್ ಆಗುತ್ತೆ ಹೊರತು ಮಾಡ್ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಮರಣ ತಗೊಂಡು ಏನು ಮಾಡ್ತೀರಿ? ಬಂದಿರೋದು ಯಾವ್ದೀಗ? ಸ್ವಪ್ನಕ್ಕೆ ಬೆಲೆ ಇದೆ, ಅರ್ಥ ಇದೆ, ಅದು ಸತ್ಯತ್ವಕ್ಕೊಂದು ಕಾರಣ. ಏನೋ ವಾಸನ ಇಲ್ಲ, ಸ್ವಪ್ನ ಬೀಳೋದೇ ಇಲ್ಲ. ವಾಸನ ಇರಲೇಬೇಕು. ಅದು ಪ್ರೊಜೆಕ್ಟ್ ಮಾಡೋದು ಯಾವ ರೀತಿ ಮಾಡ್ತಾರೋ ಮಾಡ್ತಾರೆ. ನೀವೇ ಕೆಲವು ಸಿನಿಮಾ ಶೂಟಿಂಗ್ ನೋಡಿರ್ತೀರಿ ಅಂತ ತಿಳ್ಕೊಳ್ಳಿ. ನಿಮ್ಗೇನು ಅನಿಸುತ್ತಿದೆ, ಏನಿದು ಮೀನಿಂಗ್ಸ್? ಆಮೇಲೆ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಆ ಎಡಿಟ್ ಆದ ನಿಮಗೆ ಹೇಗೆ ಲಿಂಕ್ ಆಗುತ್ತೆ. ಕೆಲವನ್ನ ನಾವು ನಿಷಿದ್ಧ ಅವೆಲ್ಲ. ಅದು ನೋಡೋದನ್ನು ಉಪಯೋಗ ಮಾಡಿಕೊಂಡ್ರೆ ವಂಡರ್ಸ್ ಮಾಡ್ಬೋದು. ಸುಮ್ಮನೆ ನೋಡೋಕೆ ಹೋದ್ರೆ ತಲೆ ಕೆಟ್ಟೋಗುತ್ತೆ, ಇನ್ನೊಂದು ನೋಡಬಾರ್ದು ಅನಿಸ್ಬಿಡುತ್ತೆ. ಅವರು 20 ಸಲ ಬರೋ ಒಂದು ಮಾತು ಹೇಳ್ಬೇಕಾದ್ರೆ 20 ಸಲ ಹೇಳಿದ್ರು, ಸರಿ ಹೋಗಲಿಲ್ಲ, ಮತ್ತೆ ಹೇಳು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದೆಲ್ಲ ನೋಡಿಬಿಟ್ರೆ ನಮಗೆ ಏನು ಇಂಟ್ರೆಸ್ಟೇ ಇರೋದಿಲ್ಲ. ಸುಮ್ಮನೆ ನೋಡಿದಾಗ ಏನು ನಡೀತದೆ ಅಂತ ಇನ್ವಾಲ್ವ್ಮೆಂಟ್ ಬಂದುಬಿಡುತ್ತೆ, ಅಲ್ಲಿ ಬರೋದಿಲ್ಲ. ಆಯಿತಾ? ಇಲ್ಲದನ್ನು ಹೇಳಬೇಕು ಅವ್ರು. ಅದು ಅನೇಕ ಟೆಕ್ಕೆಲ್ಲ ತೋರಿಸ್ತಾರೆ. ಅದೆಲ್ಲ ನಮ್ಮದು ಉಪಯೋಗ ಮಾಡಿಕೊಂಡ್ರೆ ಹೇಗೆ ಎಡಿಟ್ ಆಗುತ್ತೆ, ಖಂಡಿತ ಯಾವುದು ಎಡಿಟ್ ಆಗಿ ಬಂದಾಗ ಯಾವ ರೀತಿ ಕಾಣುತ್ತೆ, ಆಶ್ಚರ್ಯ ಆಗುತ್ತೆ.
ಇದೆ ಸ್ವಪ್ನ ರಿಯಲ್ ಎಡಿಷನ್ ಕಾನ್ಸೆಪ್ಟ್ ಇರೋದು ಅದರೊಳಗೆ ಅಷ್ಟು ಡಂಪಾಗಿ ಬಿದ್ದಿದೆ. ಅದರಲ್ಲಿ ಯಾವುದನ್ನು ತೋರಿಸ್ಬೇಕು ಅವತ್ತು ತೋರಿಸು, ಅಷ್ಟು ಮಾತ್ರ ಪರಮಾತ್ಮ ತೋರಿಸ್ತಾರೆ. ಕೆಲವು ಸ್ವಪ್ನ ರಿಪೀಟ್ ಆಗುತ್ತೆ, ಕೆಲವು ರಿಪೀಟ್ ಆಗೋದಿಲ್ಲ. ಅಂತಲ್ಲಿ ಪ್ರಾಣ ಇದ್ದೇನೆ ತಂದು ಪ್ರಶ್ನೆ ಮಾಡು ಅಂತ ಹೇಳ್ತಾರೆ, ಇವನು ಇಗ್ನೋರ್ ಮಾಡಿಬಿಡ್ತಾನೆ. ನಾಸ್ತಿಕ ಬೇರೆ ಇರ್ತಾನೆ ಇವನು ಎಷ್ಟೋ ಸಲ, ಮತ್ತೆ ಮತ್ತೆ ಬರುತ್ತೆ. ನೋಡಿದ್ರೆ ಆ್ಯಕ್ಚುಲಿ ಇರುತ್ತೆ, ಸ್ವಪ್ನದ ಸೂಚನೆ ಮಾಡಿದ ಜಾಗದಲ್ಲೇ ಅದಿರುತ್ತೆ. ಇಂಥವೆಲ್ಲ ನಡೆಯುತ್ತೆ, ಎಲ್ರಿಗೂ ನಡಿಬೇಕಾಗಿಲ್ಲ. ಸೈನ್ಸ್ ಅಂತ ಹೇಳಿ ಎಲ್ಲರಿಗೂ ಆಗೋದಿಲ್ಲ. ಇವತ್ತು ಅಂಥ ಪರ್ಫೆಕ್ಟ್ ಔಷಧಿ ಕೂಡ ಎಲ್ರಿಗೂ ವಾಸಿ ಆಗುತ್ತೆ ಅಂತಿಲ್ಲ. ಅವರೇ ಹೋಗ್ತಾರೆ ಅದನ್ನು. 300 ಜನ ಕೊಟ್ಟರೆ 10 ಜನಕ್ಕೆ ಆಗ್ಬೋದು ಅಂತ ಕೆಲವು ಅಷ್ಟೇ. ಆ ರಿಸ್ಕಲ್ಲಿ ನಾವು ತೊಗೋಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಮತ್ತೆ ಗ್ಯಾರಂಟಿ, ಅದು ಅಶ್ಯೂರ್ಡ್. ಸೈಡ್ ಎಫೆಕ್ಟ್ಸ್ ಅಶ್ಯೂರ್ಡು, ಇದು ಇದು ಅಶ್ಯೂರ್ಡು. ಬೇ ನಾಟ್ ಬಿ, ಬೇ ನಾಟ್ ಬಿ ಅಷ್ಟೇ. ಅದನ್ನು ನಂಬ್ತಾರೆ. ನಂಬೋದು ಬೇಡ ಅಂತ ಇದನ್ನ ಯಾಕೆ ನಂಬೋದಿಲ್ಲ? ಹಾಗಿದ್ರೆ ಇದು ಎಷ್ಟು ಜನ ಸುಳ್ಳಾಗಿದೆ? ಇಂಥ ಎಕ್ಸ್ಪೀರಿಯನ್ಸ್ ತುಂಬ ಸತ್ಯ ಆಗಿರೋ ಚಾನ್ಸಸ್ಸೇ ಜಾಸ್ತಿ ಇರೋದು. ಯದ್ವಾಪಿ ಬ್ರಾಹ್ಮಣೋ ಭೂಯಾತ್ ದೇವತಾ ವೃಷಭೋಪಿ ವಾ. ಸ್ವಪ್ನ ಬಂದಿದೆ, ಸ್ವಪ್ನಸ್ಥಂ ಅಥವಾ ರಾಜ ತತ್ ತಥೈವ ಭವಿಷ್ಯತಿ ಇತಿ ಇತ್ಯಾದಿ ಆಚಕ್ಷತೆ ಚ. ಇದಿಷ್ಟು ಭಾಗ. ಅಥವಾ ಬ್ರಾಹ್ಮಣ ಬರ್ತಾನೆ, ಕೆಲಸ ಆಗುತ್ತೆ ಅಂತ ಮಂತ್ರ ಹೇಳ್ತೀವಿ, ಕೊಟ್ಟಾಗತ್ತೆ, ಮಾತು ಹೇಳ್ಬಿಡ್ತಾರೆ ಅಷ್ಟೆ. ಕೆಲಸ ಮಾಡಿ ಅಂದ್ಕೊಂಡಿದ್ದಾನೆ, ಸೇವೆ ಮುಗಿದಿದೆ, ಯಾರೋ ಬ್ರಾಹ್ಮಣ ಬಂದ ಹೇಳ್ಬಿಟ್ಟ, ಮುಗಿದು ಅದು ವ್ಯಾಲಿಡ್. ಎರಡನೇದಾಗಿ ವೃಷಭೋಪಿವ ದೇವತಾ, ಯಾರು ದೇವತೆಗಳೇ ಮಾತಾಡಿದಾಗ ಕಾಣಿಸ್ಬೋದು. ವೃಷಭ ಗೂಡಿ ಮಾತಾಡಿದಾಗಾಯ್ತು. ಅಥವಾ ದೇವತಾ ವೃಷಭ ಆ ರೀತಿ ಓದಕ್ಕೂ ಬರುತ್ತೆ. ದೊಡ್ಡ ದೇವತೆಗಳು ಹೇಳಿದರು, ಆ ರೀತಿ ನಡೆದಿರುವ ಆಗ್ಬೋದು. ಸ್ವಪ್ನಸ್ಥಂ ಅಥವಾ ರಾಜ, ಅಥವಾ ರಾಜ ಬಂದು ಹೇಳ್ತಾನೆ ಆಯಿತು ಅಂತೇಳಿ. ಎಲ್ಲ ಕೇಸಲ್ಲಿ ತತ್ ತಥೈವ ಭವಿಷ್ಯತಿ, ಹೇಗೆ ನಡೆಯುತ್ತದ ಹಾಗೆ ನಡೆಯುತ್ತೆ ಅಂತ ಹೇಳ್ತಾನೆ. ಇದು ಇಷ್ಟು ಹೇಳಿ ಇದೊಂದು ಪದ ಬಿಟ್ಟೇ ಇದೆ ಅಲ್ಲಿ. ತದ್ವಿಧ ಅಂತಿದೆ, ತದ್ವಿಧ ಭಾಷೆ ಹೇಳ್ತಾರೆ. ಯಾರು ಹೇಳ್ತಾರೆ ಇದನ್ನು? ಸ್ವಪ್ನವಿದೋ ವ್ಯಾಸಾದಯ, ವೇದವ್ಯಾಸರು. ಅವರು ಸ್ವಪ್ನ ಹೇಳಬೇಕಾದವ್ರೆ ಹೊರತು ಇವರಲ್ಲ. ಎಕ್ಸ್ಟ್ರಾ ಬರ್ತೀರಿ, ನೀವು ಫ್ರೆಂಡ್ಸಿಗೆ ತೋರಿಸಿದ್ರೆ ಉಪಯೋಗ ಇಲ್ಲ. ಅದನ್ನು ಯಾರೇ ತೋರಿಸ್ಬೇಕು? ಡಾಕ್ಟ್ರಿಗೆ ತೋರಿಸ್ಬೇಕು. ಫ್ರೆಂಡ್ಸ್ ಪಕ್ಕ ನೋಡಿದ್ರೆ ಬಾಯಿ ಕಟ್ಟೋಗಿ ಇಡೀ ದೇಹದೇ ಕಟ್ಟೋಗಿದೆ ಅನ್ಸ್ಬಿಡ ನೋಡ್ಬಾರ್ದು. ಡಾಕ್ಟ್ರು ನೋಡ್ತಾರೆ, ಅದರಲ್ಲೂ ಕನ್ಫ್ಯೂಷನ್. ಅವರಿಗೆ ಪಾಪ ಅವ್ರ ಸತ್ತು ಇದಾಗಿಬಿಡುತ್ತೆ. ಸುಮಾರು ಹೇರ್ಲಲ್ಲಿದ್ದಾಗ ಭಾರಿ ಕಷ್ಟಪಡ್ತಾರೋ. ಅಂದರೆ ಸಂಬಂಧಪಟ್ಟೋಗಿರುತ್ತೆ. ಅಸಂಬಂಧ ಪಡದೇ ಇದ್ದವರೇ ಶಾಸ್ತ್ರ ಓದಿ ಏನಾಗಿಬಿಡುತ್ತದೋ ಅಪಾರ್ಥ, ಸಿಕ್ಕಾಬಟ್ಟೆ ಅಪಾರ್ಥ ಆಗಿಬಿಡುತ್ತೆ. ಅದಕ್ಕೆ ಅಧಿಕಾರ ಇರಬೇಕು, ಅರ್ಹತೆ ಇರಬೇಕು. ಇತಿ ಸಂಧ್ಯಾಧಿಕರಣ. ಇದು ಸ್ವಲ್ಪ ಎಷ್ಟು ವಿಷಯ ಬಂತದ್ರೊಳಗೆ ಇರೋದು 4 ಸೂತ್ರ. ಆ ಸೂತ್ರ ಎಷ್ಟು ಅರ್ಥ ಹೇಳಿದ್ದಾರೆ ನೋಡ್ಬೇಕಾದ್ರೆ. ಆಗ ನಮಗೆ ಬ್ರಹ್ಮಸೂತ್ರ ಹೇಗಿರುತ್ತೆ, ಭಾಷೆ ಎಷ್ಟಿದೆ, ಸುಧಾ ಅನುವ್ಯಾಖ್ಯಾನ ಹೇಗೆ ಬರೀತಾರೆ, ಸುಧಾ ಎಷ್ಟಾಗುತ್ತೆ. ದೊಡ್ಡ ಚಾಪ್ಟರ್ ಅದೆಲ್ಲ ಮಾಡರ್ನ್ ಪೀಪಲ್ಗೆ ಪಾಲಿಟಿಕ್ಸ್ ಎಲ್ಲ ಬೇಕಿಲ್ಲ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಅವಾಗ ಹೇಳ್ತಾರೆ ಎಷ್ಟು ಅಡ್ವಾನ್ಸ್ ಆಗಿದೆ ಇದು, ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸುಧಾ ಇರ್ತಾಗುತ್ತೆ 106 ರೂಪಾಯಿ. ಅಥಾತ್ ಅವ್ರ ಮನೆ ಒಂದಕ್ಕೇನೆ ಟಿಪ್ಪಣಿ ಸಮೇತ 2-3 ಸಾವಿರ ಪುಟ ಆಗಿತ್ತು. 2-3 ಸಾವಿರ ಪುಟ ಬರೀ ಅಥಾತ್ ಅವ್ರ ಅಷ್ಟೇ ಒಂದೇ ಸೂತ್ರಕ್ಕೆ. ಅಷ್ಟು ಯೋಚನೆ ಮಾಡೋ ಅಂಶ ಇರುತ್ತೆ. ಓಂ ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಯಸ್ಯ ಬಂಧ ವಿಪರ್ಯಯೌ. ಒಂದೇ ಸೂತ್ರದ ಅಧಿಕರಣ. ಅದನ್ನು ನಾಳೆ ಅಂದರೆ ನಾಳೆ ಈಗ